ಸಭೆ ಇದೆಯಲ್ಲ ಸರ್, ಚುನಾವಣಾ ಸಮಿತಿ ಎಲ್ಲರನ್ನೂ ಕರೆದಿದ್ದಾರೆ. ಎಲ್ಲರೂ 28 ಜನ ಕೋಆರ್ಡಿನೇಟರ್ಸ್ ಅಂತ ಏನು ಮಾಡಿದ್ದಾರೆ, ನಮ್ಮನ್ನೆಲ್ಲ ಸಭೆ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು. ಅದು ಏನು ತೀರ್ಮಾನ ಮಾಡ್ತಾರೆ, ನಾವು ನಾವೇನು ಇನ್ಚಾರ್ಜ್ ಇದ್ದೀವಿ ಈಗ ನಮ್ಮ ಜಿಲ್ಲೆಯ ಜೊತೆಗೆ ನಮಗೊಂದೊಂದು ಕ್ಷೇತ್ರ ಇನ್ಚಾರ್ಜ್ ಕೊಟ್ಟಿದ್ದರು. ನನಗೆ ನಾರ್ತ್ ಕೊಟ್ಟಿದ್ದರು, ಬೆಂಗಳೂರು ನಾರ್ತು. ನಾವು ಸಬ್ಮಿಟ್ ಮಾಡಿದ್ದೀವಿ ಹೆಸರುಗಳನ್ನ. ಅದನ್ನು ಏನು ಚರ್ಚೆ ಮಾಡಿ ಇಲ್ಲಿ ಪ್ಯಾನಲ್ ಮಾಡಿ ಡೆಲ್ಲಿ ಕಳಿಸ್ತಾರೆ. ಆ ಪ್ರಕ್ರಿಯೆ ಇವತ್ತು ಮಾಡ್ತಾರೆ. ಖರ್ಗೆ ಅವರು ಹೇಳಿದ್ರು ಸಚಿವರ ಸ್ಪರ್ಧೆ ಇಲ್ಲಿ ರಾಜ್ಯ ಚುನಾವಣಾ ಸಮಿತಿಯಿಂದ ಶಿಫಾರಸು ಆಗಿ ಬಂದರೆ ನಾವು ತೀರ್ಮಾನ ಮಾಡ್ತೀವಿ ಅಂತ. ಇವತ್ತು ಚರ್ಚೆ ಆಗ್ಬೋದು ಸರಿ? ಗೊತ್ತಿಲ್ಲ, ಅದೇ ಆದಮೇಲೆ ತಾನೇ ಗೊತ್ತಾಗುತ್ತೆ. ಆಗಕ್ಕೆ ಮುಂಚೆನೇ ನಾನು ಹಿಂಗೆ ಆಗುತ್ತೆ ಚರ್ಚೆ ಅಂತ ಹೇಳಕ್ಕೆ ಬರೋದಿಲ್ಲ. ಚರ್ಚೆ ಆದಾಗ ಅಕಸ್ಮಾತ್ ಯಾರನ್ನಾದರೂ ಅವರು ಸಚಿವರುಗಳನ್ನ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದರೆ ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ಸಭೆ ಇದೆಯಲ್ಲ ಸರ್, ಚುನಾವಣಾ ಸಮಿತಿ ಎಲ್ಲರನ್ನೂ ಕರೆದಿದ್ದಾರೆ. ಎಲ್ಲರೂ 28 ಜನ ಕೋಆರ್ಡಿನೇಟರ್ಸ್ ಅಂತ ಏನು ಮಾಡಿದ್ದಾರೆ, ನಮ್ಮನ್ನೆಲ್ಲ ಸಭೆ ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು. ಅದು ಏನು ತೀರ್ಮಾನ ಮಾಡ್ತಾರೆ, ನಾವು ನಾವೇನು ಇನ್ಚಾರ್ಜ್ ಇದ್ದೀವಿ ಈಗ ನಮ್ಮ ಜಿಲ್ಲೆಯ ಜೊತೆಗೆ ನಮಗೊಂದೊಂದು ಕ್ಷೇತ್ರ ಇನ್ಚಾರ್ಜ್ ಕೊಟ್ಟಿದ್ದರು. ನನಗೆ ನಾರ್ತ್ ಕೊಟ್ಟಿದ್ದರು, ಬೆಂಗಳೂರು ನಾರ್ತು. ನಾವು ಸಬ್ಮಿಟ್ ಮಾಡಿದ್ದೀವಿ ಹೆಸರುಗಳನ್ನ. ಅದನ್ನು ಏನು ಚರ್ಚೆ ಮಾಡಿ ಇಲ್ಲಿ ಪ್ಯಾನಲ್ ಮಾಡಿ ಡೆಲ್ಲಿ ಕಳಿಸ್ತಾರೆ. ಆ ಪ್ರಕ್ರಿಯೆ ಇವತ್ತು ಮಾಡ್ತಾರೆ. ಖರ್ಗೆ ಅವರು ಹೇಳಿದ್ರು ಸಚಿವರ ಸ್ಪರ್ಧೆ ಇಲ್ಲಿ ರಾಜ್ಯ ಚುನಾವಣಾ ಸಮಿತಿಯಿಂದ ಶಿಫಾರಸು ಆಗಿ ಬಂದರೆ ನಾವು ತೀರ್ಮಾನ ಮಾಡ್ತೀವಿ ಅಂತ. ಇವತ್ತು ಚರ್ಚೆ ಆಗ್ಬೋದು ಸರಿ? ಗೊತ್ತಿಲ್ಲ, ಅದೇ ಆದಮೇಲೆ ತಾನೇ ಗೊತ್ತಾಗುತ್ತೆ. ಆಗಕ್ಕೆ ಮುಂಚೆನೇ ನಾನು ಹಿಂಗೆ ಆಗುತ್ತೆ ಚರ್ಚೆ ಅಂತ ಹೇಳಕ್ಕೆ ಬರೋದಿಲ್ಲ. ಚರ್ಚೆ ಆದಾಗ ಅಕಸ್ಮಾತ್ ಯಾರನ್ನಾದರೂ ಅವರು ಸಚಿವರುಗಳನ್ನ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದರೆ ಅದು ಹೈಕಮಾಂಡಿಗೆ ಬಿಟ್ಟಿದ್ದು.